ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯನವರು ಯಾವಾಗಲೂ ಹೇಳ್ತಿರ್ತಾರಲ್ಲ, ಅಹಿಂದ ಸಾಮಾಜಿಕ ನ್ಯಾಯ ಅನ್ನೋ ಮಾತನ್ನು ಹೇಳ್ತಾರೆ. ಜಗದೀಶ್ ಶೆಟ್ಟರು ಆವಾಗ ಒಂದು ಮಾತು ಹೇಳಿದರು, ಜಿಲೇಬಿ ಕಂಡ್ರೆ ಇವರಿಗೆ ಆಗಲ್ಲ ಅಂಥೇಳಿ. ಜಿಲೇಬಿ ಕಂಡ್ರೆ ಆಗದೇ ಇದ್ದರೆ ಅದು ಮುಂಚಿಂದಲೂ ಕಂಡ್ರೆ ಆಗ್ತಿರ್ಲಿಲ್ಲ ಅಂತ ಭಾವಿಸ್ಬೋದು. ಆದರೆ ಇಲ್ಲಿ ನೀವು ಅಹಿಂದಾದವ್ರನ್ನೂ ಕಂಡ್ರೆ ಆಗದೇ ಇರೋ ಸ್ಥಿತಿಗೆ ಯಾಕೆ ಬಂದುಬಿಟ್ರಿ ಅಂತ ಜನ ಕಾಂಗ್ರೆಸ್ ಪಾರ್ಟಿಗೆ ಮತ ಹಾಕಿದ್ದಾರೆ. ಯಾರನ್ನ ಸಿ ಎಮ್ ಮಾಡಬೇಕು ಅನ್ನೋದು ಬಿ ಜೆ ಪಿ ಚರ್ಚೆ ಮಾಡೋ ವಿಷಯ ಅಲ್ಲ, ಅದು ನಮಗೆ ಸಂಬಂಧಪಟ್ಟಿದ್ದಿಲ್ಲ. ಆದರೆ ಮೂಗಿಗೆ ಮೊಳಕೈಗೆ ದಲಿತ ಸಿ ಎಮ್ ಅಂತ ತುಪ್ಪ ಸವರೋದನ್ನೇನು ಅವ್ರು ಬಿಟ್ಟಿಲ್ಲ, ಮಾಡಿಲ್ಲ ಅಷ್ಟೇ. ಅವರು ಯಾವಾಗಲೂ ತುಪ್ಪ ಸವರ್ತಾ ಬಂದಿದ್ದಾರೆ, ದಲಿತ ಸಿ ಎಮ್ ಅಂತ. ಹಾಗೆ ದಲಿತ ಸಿ ಎಮ್ ಅಂತ ಮೂಗಿಗೆ ಮೊಳಕೈಗೆ ತುಪ್ಪ ಸವರಿರೋದು ಲೆಕ್ಕಾಚಾರದಲ್ಲಿ ಆಗೋದಾಗಿದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು, ಬಾಬು ಜಗಜೀವನ್ ರಾಮ್ ಅವರು ಪ್ರಧಾನಮಂತ್ರಿ ಆಗಬೇಕಿತ್ತು, ಇಲ್ಲಿ ಪರಮೇಶ್ವರ್ ಅವರು 2013ರಲ್ಲೇ ಮುಖ್ಯಮಂತ್ರಿ ಆಗಬೇಕಿತ್ತು. ಆ ಥರ ಏನಾರು ಆಗಿದ್ದರೆ ಮೂಗಿಗೆ ಮೊಳಕೈಗೆ ತುಪ್ಪ ಸವರ್ತಾರೆ. ಬಸವಲಿಂಗಪ್ಪನವರಿಗೂ ತುಪ್ಪ ಸವರಿದ್ರು. ಬಸವಲಿಂಗಪ್ಪನವರು ಆ ಕಾಲದಲ್ಲಿ ಅವರ ಹೆಸರು ಅವರಿಗೂ ತುಪ್ಪ ಸವರ ಕೆಲಸ ಮಾಡಿದರು. ಮಾನ ಹರಾಜು ಹಾಕೋ ಕೆಲಸ ಏನೂ ಮಾಡಿಲ್ಲ. ಜಾಗತಿಕವಾಗಿ ಅವ್ರು ಹೇಳಿದ್ದಾರೆ, ಜಾಗತಿಕವಾಗಿ ಇವತ್ತು ಯುದ್ಧ ಅನ್ನೋದು ಕೇವಲ 2 ದೇಶದ ಮೇಲೆ ಪರಿಣಾಮ ಬೀರಲ್ಲ, ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಬಡತನದಿಂದ ಮುಕ್ತರಾಗಿ ತನ್ನ ದೇಶದ ಜನತೆಯನ್ನು ಬಡತನ ಮುಕ್ತರಾಗುವಂಥ ಮಾಡುವಂಥ ಒಂದು ಕಾರ್ಯದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಅದು ರಿವರ್ಸ್ ಆಗುತ್ತೆ ಅಂತ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಅವರು ಅಲ್ಲಿ ಜಗತ್ತನ್ನು ಕುರಿತು ಹೇಳಿರೋದು, ಭಾರತವನ್ನು ಕುರಿತು ಹೇಳಿಲ್ಲ. ಜಾಗತಿಕವಾಗಿ ಜಗತ್ತನ್ನು ಕುರಿತು ಹೇಳಿದ್ದಾರೆ. ಇವರಿಗೆ ಜಾಗತಿಕವಾಗಿ ಹೇಳಿರೋ ಸಂಗತಿನೂ ಅರ್ಥ ಆಗದೇ ಇದ್ದರೆ ಇನ್ನೇನು ಅರ್ಥ ಆಗುತ್ತೆ, ಇನ್ನೇನು ಅರ್ಥ ಮಾಡ್ಕೊಳ್ಬಲ್ಲರು. ಈಗ ಯುದ್ಧದ ಕಾರಣದಿಂದ ಇಂಧನ ದರ ಏರಿಕೆ ಜಾಗತಿಕವಾಗಿ ಆಗಿರೋ ಸುಳ್ಳ, ಅದ್ರ ಪರಿಣಾಮ ಜಗತ್ತಿನ ಮೇಲೆ ಆಗಿರೋ ಸುಳ್ಳ ನಿಜನ ಅದನ್ನೇ ಹೇಳಿದ್ದಾರೆ ಅವರು. ಇವೆಲ್ಲ ಗೊತ್ತಾಗೋದು 2028ಕ್ಕೆ. ಒಳ್ಳೆ ಕೆಲಸ ಮಾಡಿದಾರೋ ಬಿಟ್ಟಿದ್ದಾರೋ ಅನ್ನೋದು ಗೊತ್ತಾಗೋದು 2028ಕ್ಕೆ. ಅಷ್ಟೆಲ್ಲ ಅವ್ರು ಕರೆಕ್ಟಾಗಿ ಮಾಡಿದರೆ ಯೂನಿಫಾರ್ಮ್ ಬದಲಿಗೆ ಹಿಜಾಬ್ ಹಾಕ್ಕೊಂಡು ಬರ್ಬೋದು ಅಂತ ಹೇಳುವಂಥ ದುಸ್ಥಿತಿ ಬರ್ತಿರಲಿಲ್ಲ. ಬ್ಲ್ಯಾಕ್ ಮೈಲಿಗೆ ಮಣಿಯುವಂಥ ದುಸ್ಥಿತಿ ಬರ್ತಿರಲಿಲ್ಲ. ಬ್ಲ್ಯಾಕ್ ಮೈಲಿಗೆ ಮಣಿದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅನಿಸಿದೆ ಎಲ್ಲೋ ನಮಗೆ ಥ್ರೆಟ್ ಇದೆ, ಅಟ್ಲೀಸ್ಟು ಡೆಪಾಸಿಟಾರು ಉಳಿಸ್ಕೊಳ್ಳೋ ಅಷ್ಟಾದರೂ ವೋಟ್ ಬ್ಯಾಂಕನ್ನು ಉಳಿಸ್ಕೊಳ್ಳೋಣ ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಇಪ್ಪತ್ತ್ನಾಲ್ಕನೇ ತಾರೀಕು 23ನೇ ತಾರೀಕು ಬೆಂಗಳೂರಿಗೆ ಬರ್ತಾರೆ. 24ನೇ ತಾರೀಕು ಪಕ್ಷದ ಪ್ರಮುಖರ ಜೊತೆನಲ್ಲಿ ಅವ್ರ ಸಭೆ ಇದೆ. ಮೊದಲನೇ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದಮೇಲೆ ನಿತಿನ್ ನಬೀನ್ ಅವರು ಬರ್ತಾಯಿದ್ದಾರೆ. ನಮಗೊಂದು ಸಂತೋಷ ಸಂಗತಿ ಏನು ಅಂದರೆ ಅವರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನ್ಯಾನ್ಯ ಜವಾಬ್ದಾರಿಯನ್ನು ಬಿಹಾರ ರಾಜ್ಯದಲ್ಲಿ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ನಿರ್ವಹಿಸಿ ಈಗ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಾರೆ. ಕಾರ್ಯಕರ್ತರಿಗೆ ಆ ರೀತಿ ಅವಕಾಶ ಕೊಡೋದ್ರೊಳಗೆ ಅಗ್ರಗಣ್ಯ ಪಾರ್ಟಿ ಅದು ಬಿ ಜೆ ಪಿ ಒಳಗೆ ಕಾರ್ಯಕರ್ತರು ಯಾವ ಸ್ಥಾನಕ್ಕೆ ಬೇಕಾದರೂ ಮುಟ್ಟಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಪಕ್ಷದ ಅತ್ಯುನ್ನತ ಹುದ್ದೆಯನ್ನು ಅಲಂಕರಿಸಿರೋದು, ನಾವೇ ಆ ಜಾಗವನ್ನು ಕೂತಿದ್ದೇವೆ ಅನ್ನೋಷ್ಟು ಸಂಭ್ರಮ ನಮಗಾಗ್ತಾ ಇದೆ. ಅವರಿಗೆ ನಾವು ಸ್ವಾಗತಿಸ್ತೀವಿ. ಹೆಸರನ್ನು ಘೋಷಣೆ ಮಾಡ್ತಿದ್ದಂಗೆ ಪರಿಸ್ಥಿತಿ ಬದಲಾಗತ್ತಾ? ತುಮಕೂರಿನ ಪರಿಸ್ಥಿತಿನ ಬದಲಾಯಿಸೋದ್ರ ಬಗ್ಗೆ ಏನು ಯೋಜನೆ ಅವ್ರದ್ದು? ಆಮೇಲೆ ಆ ಬೇಡಿಕೆ ಬರ್ಬೋದು. ರಾಮನಗರ ಆಯಿತು, ತುಮಕೂರು ಆಯಿತು, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಹಾಗೆ ವಿಸ್ತರಿಸುತ್ತಾ ಚಿತ್ರದುರ್ಗದವರೆಗೂ ಹೋಗ್ಬೋದು. ಆಮೇಲೇನು ಈಗ ಹೆಸರನ್ನು ಬದಲಾಯಿಸ್ತಿದ್ದಂಗೆ ಸಮಗ್ರ ಅಭಿವೃದ್ಧಿ ಆಗಿಬಿಡುತ್ತಾ?
ಅಭಿವೃದ್ಧಿಗೆ ಈ ಸರ್ಕಾರದ ಯೋಜನೆಗಳೇನು? ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಕಳೆದ 3 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದಾರೆ? ಒಂದು ಸರ್ಕಾರದ ಅಳತೆಗೋಲೆ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು. ಅವ್ರ ಫೈನಾನ್ಷಿಯಲ್ ಸ್ಟ್ರೆಂತನ್ನು ಅಳೆಯೋದು ಅವರ ಬಂಡವಾಳ ವೆಚ್ಚ ಎಷ್ಟು ಅನ್ನೋದ್ರ ಮೇಲೆ, ಕಮಿಟೆಡ್ ಎಕ್ಸ್ಪೆಂಡಿಚರ್ ಮೇಲೆ ಅಲ್ಲ. ಈಗ ಇದರಲ್ಲಿ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಇನ್ನೊಂದು ಕಮಿಟೆಡ್ ಎಕ್ಸ್ಪೆಂಡಿಚರ್ ಮೇಲೆ ಆ ಸರ್ಕಾರದ ಅಳೆಯಲ್ಲ, ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮೇಲೆ ಅಳೆಯೋದು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಖಾಸಗಿ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಸಾರ್ವಜನಿಕ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಸರ್ಕಾರಿ ವಲಯದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಇದ್ರ ಮೇಲೆ ಅಳೆಯೋದು. ಇದನ್ನು ಸರಿಯಾಗಿ ಮಾಡಿದರೆ ತುಮಕೂರಿಗೂ ಒಂದು ಐಡೆಂಟಿಟಿ, ಒಂದು ರೆಸ್ಪೆಕ್ಟು ತುಮಕೂರು ಹೆಸರಿಗೆ ಬರ್ತಿತ್ತು. ಈಗ ಮೈಸೂರು ಮಹಾರಾಜರು ಮೈಸೂರನ್ನೇ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಮಾಡಿದರು. ಮೈಸೂರನ್ನೇ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಾಡಿದರು.